ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯಾ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ನಾರಾಯಣ ಶಾಸ್ತ್ರಿ ಸತ್ತ ನಂತರ ನರಸಿಂಹಯ್ಯನಿಗೆ ಸಿಟ್ಟು ಬರುತ್ತೆ. ಇದಕ್ಕೆಲ್ಲ ಕಾರಣ ಆಗಿರೋದು ಸುಬ್ರಾಯ ಹೇಗಾದರೂ ಮಾಡಿಬಿಟ್ಟು ಅವನ ಸಂಸಾರವನ್ನು ಹಾಳು ಮಾಡಬೇಕು, ಏನಾದರೂ ಯಾರನ್ನಾದರೂ ಹಿಡಿದು ತಾನು ಮಂತ್ರವಿದ್ಯೆಯನ್ನು ವಶಪಡಿಸ್ಕೊಳ್ಬೇಕು, ಆನಂತರ ಅವನ ಸಂಸಾರಕ್ಕೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆಗೆ ಬರ್ತಾನೆ. ಮಾರ್ಗ ಮಧ್ಯದಲ್ಲಿ ಅವನಿಗೆ ಇಬ್ಬರು ಹೋಗ್ತಾ ಇರೋದು ಕಾಣುತ್ತೆ. ಅದು ಅಪ್ಪಣ್ಣ ಮತ್ತು ಸೀನಪ್ಪ ಅನ್ನೋರು. ಅದರಲ್ಲಿ ಒಬ್ಬರು ಸತ್ತು ಹೋಗಿರ್ತಾರೆ, ಇನ್ನೊಬ್ಬರು ಜೊತೆಗಿರ್ತಾರೆ. ಇವನಿಗೆ ಆತಂಕ ಆಗುತ್ತೆ, ಇದೇನಿದು ಒಬ್ಬನು ಸತ್ತಿರೋ ಮನುಷ್ಯ, ಇನ್ನೊಬ್ಬ ಅವನ ಜೊತೆಗೆ ಹೋಗ್ತಾ ಇದ್ದಾನೆ, ಏನಿದು ಅಂತ ಅಂದ್ಕೊಂಡು ಅವ್ರನ್ನ ಹಿಡಿದ್ರೆ ತಾನು ಮಂತ್ರವಿದ್ಯೆಯನ್ನು ಕಲಿಬೋದು, ಅವನು ಒಂದು ಪ್ರೇತವನ್ನು ವಶಪಡಿಸ್ಕೊಂಡಿದ್ದಾನೆ, ತಾನು ಹಾಗೆ ಮಾಡಬೇಕು ಅಂಥೇಳಿ ಅವ್ರ ಹತ್ರ ಬಂದುಬಿಟ್ಟು ತನಗೆ ಯಾರೂ ದಿಕ್ಕಿಲ್ಲ, ನನ್ನನ್ನು ಕಾಪಾಡಿ ನನಗೆ ವಿದ್ಯೆ ಹೇಳ್ಕೊಡಿ ಅಂಥೇಳಿ ಕೇಳಿದಾಗ ಅವನ ಈ ಮಾತುಗಳನ್ನು ಜೊತೆಗಿದ್ದಂತಹ ಆ ಸತ್ತ ಆತ್ಮ ಒಪ್ಪೋದಿಲ್ಲ. ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಇವನು ಸರಿ ಹೋಗೋದಿಲ್ಲ ಅಂಥೇಳ್ಬಿಟ್ಟು ಕೂಡ ಹೇಳ್ತಾನೆ. ಆಗ ನರಸಿಂಹಯ್ಯಂಗೆ ಗಾಬರಿ ಆಗುತ್ತೆ. ಸ್ವಾಮಿ, ನೀವು ಹಾಗೆ ಮಾಡಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ, ನೀವೇ ನನಗೆ ಗತಿ ಅಂಥೇಳ್ಬಿಟ್ಟು ಅಂಗ್ಲಾಚ್ತಾನೆ. ಆಗ ಸೀನಪ್ಪ ಹೇಳ್ತಾನೆ, ಇವನು ಗೋಲ್ಡ್ ನೋಡೋಕ್ಕಾಗಲ್ವಲ್ಲಪ್ಪ ಅಪ್ಪಣ್ಣ ಅಂದಾಗ, ಅತ್ಲಾಗ ಬತ್ ತಳ್ಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಶರಣು ಅಂತ ತಪ್ಪೊಪ್ಕೊಂಡಿದ್ದಾನಪ್ಪ ಅವನು, ಪಾಪ ಸುಮ್ಮನೆ ಬಿಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಸೀನಪ್ಪ ಹೇಳ್ತಾನೆ. ಹಾಗೆ ಮಾಡಬಾರ್ದು ಸೀನಪ್ಪ, ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಅಪ್ಪಣ್ಣ ಕೂಡ ಹೇಳ್ತಾನೆ. ಆ ಶಿಕ್ಷೆಯನ್ನು ದೇವ್ರು ಕೊಡಬೇಕಪ್ಪ, ನಮಗೇನು ಅಧಿಕಾರ ಇದೆ, ನಾವೆಲ್ಲ ಅವನ ಸೂತ್ರದ ಬೊಂಬೆಗಳು ಅಂತ ಹೇಳಿಬಿಟ್ಟು ಸೀನಪ್ಪ ಹೇಳ್ತಾನೆ. ಅದೇನೋ ನಿಜ, ಆದರೆ ಅವನನ್ನು ಹಾಗೆ ಬಿಡಬಹುದಾ ಅಂತ ಅಸಮಾಧಾನದಿಂದ ಅಪ್ಪಣ್ಣ ಹೇಳ್ತಾನೆ. ಈ ಸಲ ಬಿಟ್ಬಿಡೋಣ, ಒಳ್ಳೆ ಬದುಕಿನ ದಾರಿ ತೋರಿಸೋಣ, ಆ ದಾರಿಲಿ ಸರಿಯಾಗಿ ಹೋಗದಿದ್ರೆ ಮುಂದೆ ಅವನೇ ಅದನ್ನು ಅನುಭವಿಸ್ತಾನೆ ಅಂತ ಸೀನಪ್ಪ ಹೇಳ್ತಾನೆ. ಅದು ಸರಿನೇ, ಹೋಗಲಿ ಬಿಟ್ಬಿಡು ಅಂತ ಅಪ್ಪಣ್ಣ ಸಮ್ಮತಿ ಸೂಚಿಸಿದಾಗ, ಹೇಳಯ್ಯ ಹೇಳು, ಇನ್ಮೇಲೆ ಅದು ಸರಿಯಾಗಿ ಬಾಳು ಅಂದ್ಬಿಟ್ಟು ಸೀನಪ್ಪ ಅಭಯವಾಕ್ಯ ನುಡಿದಾಗ ನರಸಿಂಹಯ್ಯ ಎದ್ದು ನಿಂತ್ಕೊಳ್ತಾನೆ. ನೀವೇ ನನ್ನ ದೇವರು ಸ್ವಾಮಿ ಅಂತಾನೆ. ಇಲ್ಲಪ್ಪ, ದೇವರು ಬೇರೊಬ್ಬ ಇದ್ದಾನೆ, ಅವನ ಯೋಗ್ಯತೆ ಎಲ್ಲ ಮನುಷ್ಯರಿಗೆ ಇಲ್ಲ, ಆದರೆ ಆ ಯೋಗ್ಯತೆಯ ಒಂದೊಂದು ಅಂಶ ಪ್ರತಿಯೊಬ್ಬನಲ್ಲೂ ಕೂಡ ಇರುತ್ತೆ ಅಂತ ಸೀನಪ್ಪ ಹೇಳ್ತಾನೆ. ಅಷ್ಟರಲ್ಲಿ ಇವರು ಹೋಗಬೇಕಾಗಿದ್ದಂತಹ ಆ ಕುಡಿಯನೂರು ಅನ್ನೋ ಒಂದು ಊರು ಹತ್ರ ಬರುತ್ತೆ. ಹಾಗಾದರೆ ಕುಡಿನೂರಿಗೆ ಹೋಗಬೇಕು ಅಂತ ಏನಪ್ಪಣ್ಣ ಅಂತ ಮತ್ತೆ ಸೀನಪ್ಪ ಕೇಳಿದಾಗ, ಹೌದು ಸೀನಪ್ಪ, ಗೊತ್ತಿದ್ದು ಕೆಣಕ್ತಿಯಲ್ಲೋ ಅಂತ ಹೇಳ್ಬಿಟ್ಟು ಅಪ್ಪಣ್ಣ ಹೇಳ್ತಾನೆ. ಅಂತೂ ನೀನು ಆ ಚಿನ್ನಿಯನ್ನು ನೋಡಬೇಕು, ಅವಳ ದೇಹ ಸೌಂದರ್ಯವನ್ನು ಕಂಡು ಸಹಿಬೇಕು. ಆಹಾ, ಈ ಆತ್ಮನಿಗೆ ಆ ದೇಹದ ಮೇಲೆ ಎಷ್ಟು ಮೋಹನಯ್ಯ, ಆತ್ಮ ನೋಡಿದ್ರೆ ನಿರ್ಗುಣ ನಿರಾಕಾರ ಅಂತ ವೇದಶಾಸ್ತ್ರಗಳಲ್ಲಿ ಹೇಳ್ತಾರೆ, ಆದರೆ ನಿನ್ನ ಆತ್ಮ ತದ್ವಿರುದ್ಧವಾಗಿದೆಯಲ್ಲ ಅಂತ ಹೇಳಿದಾಗ, ನೀನು ತಪ್ಪು ತಿಳ್ಕೊಂಡಿದ್ಯಾ ಸೀನಪ್ಪ, ಆತ್ಮನಿಗೆ ಯಾವಾಗಲೂ ಇನ್ನೊಂದು ಆತ್ಮವನ್ನು ಕಂಡ್ರೆ ಅದು ಯಾರ ಆತ್ಮನೇ ಆಗಿರಲೇಳು, ಕೊನೆಗೆ ಶತ್ರುವಿನ ಆತ್ಮನೇ ಆಗಲಿ, ಪ್ರೀತಿ ಉಂಟಾಗಲೇಬೇಕು, ಪ್ರೇಮ ಉತ್ಪನ್ನ ಆಗಲೇಬೇಕು, ಆಗ ನಿಷ್ಕಾಮ ಪ್ರೇಮದಿಂದ ಮುಕ್ತಿ ಸಿಕ್ಕತ್ತೆ, ಆಗ ಆತ್ಮರಿಗೆ ಜನನ ಮರಣ ಅನ್ನೋ ಸಂಸಾರ ಚಕ್ರದಿಂದ ಬಿಡುಗಡೆ ಸಿಕ್ಕತ್ತೆ. ಹಾಗಿಲ್ಲದೆ ಇದ್ದರೆ ಸಂಸ್ಕಾರ ಸಾಲದೇ ಇರುವಂತಹ ನನ್ನಂಥ ಆತ್ಮಗಳು ಈ ಪೂರ್ವ ವಾಸನೆಯಿಂದ ಸೆಳೆಯಲ್ಪಟ್ಟು ಮತ್ತೆ ಮತ್ತೆ ಈ ಭವಸಾಗರದಲ್ಲಿ ಬೀಳುತ್ತವೆ. ಚಿನ್ನವನ್ನು ಮೂಸೆಯಲ್ಲಿ ಹಾಕಿ ತಿದಿ ಮೇಲೆ ಬೆಂಕಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸಿದ ಮೇಲೆ ಅದು ಶುದ್ಧವಾಗುತ್ತೆ, ಮಿರುಗುತ್ತೆ. ಹಾಗೆ ಕೂಡ ಆತ್ಮನು ಕೂಡ ಭವದಲ್ಲಿ ಬಿದ್ದು ಸುಖ ದುಃಖಗಳನ್ನು ಅನುಭವಿಸಿ ಸುಸಂಸ್ಕಾರವನ್ನು ಪಡೆದು ಮುಕ್ತಿಗೆ ಯೋಗ್ಯ ಆಗ್ತಾನೆ. ಆದರೆ ನನಗೆ ಇನ್ನೂ ಆ ಯೋಗ್ಯತೆ ಬಂದಿಲ್ಲ, ಆ ಸಂಸ್ಕಾರದ ಪೂರ್ವ ವಾಸನೆ ಇನ್ನೂ ನನ್ನ ಭವದ ಕಡೆಗೆ ಎಳೀತಿದೆ, ಅದಕ್ಕೋಸ್ಕರನೇ ನಾನು ತೊಳಲಾಡ್ತಾ ಇದ್ದೀನಿ, ಚಿನ್ನಿಯನ್ನು ನೋಡಬೇಕು ಅಂತ ಹಾತೊರಿತಾ ಇದ್ದೀನಿ ಅಂತ ಅಪ್ಪಣ್ಣ ಹೇಳ್ತಾನೆ. ಹೌದು ನೋಡು, ಇದಕ್ಕೇನೆ ಮತ್ತೆ ಹಿರಿಯರು ಬ್ರಹ್ಮವಿದ್ಯೆ ಅಂತ ಹೇಳೋದು ಅಂತ ಶೀನಪ್ಪ ಕೂಡ ಸಮಾಧಾನದಿಂದ ಹೇಳ್ತಾರೆ. ನರಸಿಂಹಯ್ಯ ತಾನು ಒಂದು ಹೊಸ ಲೋಕದಲ್ಲೇ ವಿಹರಿಸ್ತಾ ಇದ್ದೀನ ಅಂತ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ 3 ಜನನು ಕುಡಿಯನೂರಿನ ಒಳಗಡೆಗೆ ಬಂದಿರ್ತಾರೆ. ಇಷ್ಟು ಹೊತ್ತಲ್ಲಿ ಜೋಯಿಸ್ರನ್ನು ಎಬ್ಬಿಸಿ ತಗಲ್ಸೋದು ಬೇಡ, ದೇವಸ್ಥಾನದಲ್ಲಿ ಮಲ್ಕೊಳ್ತೀವಿ ಅಂತ ಶೀನಪ್ಪ ಹೇಳಿದಾಗ, ಹಾಗೆ ಮಾಡಿ, ನಾನು ಇಲ್ಲೇ ಎಲ್ಲಾದರೂ ಒಂದು ಕಡೆ ಇರ್ತೀನಿ ಅಂತ ಅಪ್ಪಣ್ಣ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ರಾತ್ರಿ ಸುಮಾರು 2 ಗಂಟೆ ಆಗಿರುತ್ತೆ. ನರಸಿಂಹಯ್ಯ ಶೀನಪ್ಪ ಇವರು ದೇವಸ್ಥಾನದ ಒಳಗಡೆ ಹೋಗ್ತಾರೆ. ದೇವರ ಗುಡಿಯ ಜಗಲಿನ ಮೇಲೆ ಒಂದು ಕಡೆ ಮಲ್ಕೊತಾರೆ. ಮರುದಿನ
ಬೆಳಗಾಗುತ್ತೆ. ಜೋಯಿಸ್ ಶಾಮಣ್ಣ ಅವರ ಮನೆಯಲ್ಲಿ ಊಟೋಪಚಾರಗಳು ಆಗತ್ತೆ. ಆಮೇಲೆ ನಾನು ನಿಮಗೆ ಹೊರೆಯಾಗಿ ಇರೋದಿಲ್ಲ, ನನಗೇನಾದರೂ ಬದುಕೋ ಮಾರ್ಗ ತೋರಿಸ್ಬಿಡಿ, ನಾನು ಹೋಗ್ತೀನಿ ಅಂತ ನರಸಿಂಹಯ್ಯ ಹೇಳ್ತಾನೆ. ಅಲ್ಲಯ್ಯ, ಬದುಕೋವ್ರಿಗೆ ಮಾರ್ಗ ಇಲ್ವೇ? ಮೈ ಮುರಿದು ದುಡಿಯೋವನು ನಿಶ್ಚಿಂತೆಯಿಂದ ಬಾಳಕ್ಕೆ ಸಾಧ್ಯ, ಹೊಟ್ಟೆ ಬಟ್ಟೆಗೂ ಕೂಡ ಸಂತುಷ್ಟಿಯಾಗಿ ಸಿಕ್ಕತ್ತೆ ಅಂತ ಸೀನಪ್ಪ ಹೇಳ್ತಾರೆ. ಆಗ ನರಸಿಂಹಯ್ಯ ಹೇಳ್ತಾನೆ, ನಾನು ಮೊದಲಿಂದಲೂ ಕಷ್ಟಪಟ್ಟು ಕೆಲಸ ಮಾಡಿದವನಲ್ಲ ಸ್ವಾಮಿ ಅಂತ ಹೇಳಿದಾಗ, ಪರವಾಗಿಲ್ಲ ಈಗಿಂದ ಪ್ರಾರಂಭ ಮಾಡು ಅಂತ ಹೇಳ್ಬಿಟ್ಟು ಸೀನಪ್ಪ ಹೇಳ್ತಾರೆ. ನನ್ನಿಂದ ಸಾಧ್ಯನೇ ಇಲ್ಲ ಸ್ವಾಮಿ ಅಂತ ಮತ್ತೆ ನರಸಿಂಹಯ್ಯ ಹೇಳಿದಾಗ, ಇವನ ಮೊಂಡು ಸ್ವಭಾವವನ್ನು ಕಂಡು ಶೀನಪ್ಪ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. ನಿನಗೆ ಯಾವ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ ಹೇಳಪ್ಪ ಅಂತ ಕೇಳಿದಾಗ, ನಾನು ಮಂತ್ರಗಾರ ಆಗಬೇಕು ಸ್ವಾಮಿ ಅಂತ ಅವನು ಹೇಳ್ತಾನೆ. ಈ ಮಾತನ್ನು ಕೇಳಿ ಶೀನಪ್ಪ ಅವರು ಒಂದು ಕ್ಷಣ ಕಾಲ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಸ್ವಾಮಿ ಅಂತ ಮತ್ತೆ ನರಸಿಂಹಯ್ಯ ಹೇಳಿದಾಗ, ಸೀನಪ್ಪ ಕೇಳ್ತಾರೆ, ಹೇಗಪ್ಪ ಅದು ಅಂತ ಕೇಳಿದಾಗ, ನೀವು ಅಪ್ಪಣ್ಣ ಅವರ ಪ್ರೇತವನ್ನು ವಶ ಮಾಡಿಕೊಂಡಿದ್ದೀರಲ್ಲ, ಹಾಗೆ ನನಗೂ ಒಂದು ಪ್ರೇತವನ್ನು ವಶ ಮಾಡಿಕೊಡಿ, ಅದರಿಂದ ಬೇಕಾದ ಕೆಲಸವನ್ನು ಮಾಡಿಸ್ಕೊಂಡು ನಾನು ಸುಖವಾಗಿರ್ತೀನಿ ಅಂತ ಹೇಳ್ತಾನೆ. ಅಲ್ಲಪ್ಪ, ಅಪ್ಪಣ್ಣ ಅಂದರೆ ನನ್ನ ಪರಮ ಸ್ನೇಹಿತ ಆಗಿದ್ದ, ಬದುಕಿದ್ದಾಗ ನನ್ನ ಬಲ್ಗೈಯಾಗೆ ಇದ್ದಿದ್ದವನು. ನನ್ನ ಹರಿಕತೆ ಮತ್ತು ಅವನ ಪಿಟೀಲು ಇವೆರಡು ಇತ್ತು ಅಂದರೆ ಸಾಸಿವೆ ಕಾಳು ಮೇಲಿಂದ ಎಸೆದ್ರೆ ಕೆಳಗೂ ಬೀಳದೇ ಇರೋಷ್ಟು ಜನ ಅಲ್ಲಿ ಸೇರಿರ್ತಾ ಇದ್ರು. ಆದರೆ ಏನು ಮಾಡೋದು, ಅವನು ಆ ಕಾಲದಲ್ಲಿ ಸತ್ತು ಹೋದ. ಆದರೂ ಕೂಡ ನನ್ನನ್ನು ಮರೆದಿಲ್ಲ, ಅವನು ಮರೀತೇನೆ, ಹಗಲು ಇರುಳು ಕೂಡ ನನ್ನ ಜೊತೆಯಲ್ಲೇ ಇರ್ತಾನೆ, ಬೇಕಾದ ಸಹಾಯ ಮಾಡ್ತಾನೆ, ನಾನೇನು ಅವನನ್ನು ವಶ ಮಾಡಿಕೊಂಡಿಲ್ಲ ಅಂತ ಸೀನಪ್ಪ ಹೇಳ್ತಾರೆ. ಆಗ ನರಸಿಂಹಯ್ಯಂಗೆ ಮುಂದೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗ್ತಾನೆ. ಆ ದಿನ ರಾತ್ರಿ ಮಾಮೂಲಿನ ಹಾಗೆ ಅಂದರೆ ಆ ಕುಡಿನೂರಿನಲ್ಲಿ ಶ್ರೀನಿವಾಸ ಕಲ್ಯಾಣ ಹರಿಕತೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಮುಗಿಯೋ ಹೊತ್ತಿಗೆ ಸುಮಾರು ರಾತ್ರಿ 1 ಗಂಟೆ ಆಗಿರುತ್ತೆ. ಸೀನಪ್ಪ ಅವರು ನರಸಿಂಹಯ್ಯನ ಜೊತೆಗೆ ಊರು ಬಿಟ್ಟು ಹೊರಡ್ತಾರೆ. ಅವ್ರದ್ದು ಅದೊಂದು ಪದ್ಧತಿ ಇರುತ್ತೆ, ಅಂದರೆ ಹರಿಕತೆ ಮಾಡಿದ್ಮೇಲೆ ಆ ಊರಲ್ಲಿ ತಂಗೋದಿಲ್ಲ ಅವರು. ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಮುಂದಿನ ಊರಿಗೆ ಹೊರಟು ಬಿಡೋದೇ ಅವ್ರ ಪದ್ಧತಿ ಆಗಿರುತ್ತೆ. ಹಾಗಾಗಿ ಈಗ ರಾತ್ರಿ 1 ಗಂಟೆ ಆಗಿದ್ರೂ ಕೂಡ ಹರಿಕತೆ ಮುಗಿತು. ಹಾಗಾಗಿ ಅವರು ಕುಡಿನೂರಿಂದ ಹೊರಡ್ತಾರೆ. ಒಂದು 10 ಹೆಜ್ಜೆ ಹೋಗಿರ್ತಾರೆ. ಸೀನಪ್ಪ ಅಂತ ಕೇಳಿದಾಗ, ಏನಪ್ಪಣ್ಣ ಅಂತಾರೆ. ಮಾಸ್ತಿಗೆ ಹೊರಡುತ್ತಾನೆ ಅಂದಾಗ, ಹೌದಪ್ಪ, ನಿನ್ನ ಆ ಚಿನ್ನಿನ ನೋಡಿದೇನು ಅಂತ ಕೇಳಿದಾಗ, ನೋಡಿದೆ ಸೀನಪ್ಪ, ತುಂಬ ಇಳಿದು ಹೋಗ್ಬಿಟ್ಟಿದ್ದಾಳೆ ಅಂತೇಳಿ ಹೇಳಿದಾಗ, ಮಾತಾಡಿಸಿದ್ಯಾ ಅಂದಾಗ, ಹೇಗೆ ಮಾತಾಡಿಸ್ಲಿ, ನನ್ನ ಮಾತಿಗೆ ಅವಳು ಹೆದರ್ಕೊಳ್ಳಲ್ವೇ ಅಂದಾಗ ಸೀನಪ್ಪ ಹೇಳ್ತಾನೆ, ಅದು ನಿಜ ಅಪ್ಪಣ್ಣ, ಮೊದಲೇ ಹೆಂಗಸು ಒಬ್ಬಂಟಿಗಳು ಪಿಶಾಚಿ ಅಂತ ಬಾಯಿ ಬಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿದಾಗ, ನೋಡಿದ್ಯಾ, ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತೂ ಕಣ್ ತುಂಬ ನೋಡಿದ್ಯೋ ಇಲ್ವೋ ಅಂದಾಗ, ಓಹೋ ನೋಡಿದೆ ಅಂತ ಅಪ್ಪಣ್ಣ ಹೇಳ್ತಾನೆ. ಸೀನಪ್ಪ ತಮ್ಮ ಗಂಟನ್ನು ಮತ್ತು ಪಿಟೀಲನ್ನು ಕೆಳಗಡೆ ಇಡ್ತಾರೆ. ತಗೋಪ್ಪ ನನ್ನ ಗಂಟು ಅಂತಾರೆ. ಅಪ್ಪಣ್ಣ ಅದನ್ನು ಕ್ಷಣ ಮಾತ್ರದಲ್ಲಿ ತಲೆ ಮೇಲೆ ಹೊತ್ಕೊತಾರೆ. ಆದರೆ ತಲೆನೇ ಇಲ್ಲ ಅಲ್ಲಿ, ತಲೆ ಮೇಲೆ ಹೊತ್ತ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅಪ್ಪಣ್ಣ, ಇವನಿಗೆ ಒಂದು ಪ್ರೇತವನ್ನು ವಶ ಮಾಡಿ ಕೊಡ್ಬೇಕಂತೆ, ಅದು ಸಾಧ್ಯನಾ ಅಂತ ಹೇಳ್ಬಿಟ್ಟು ಸೀನಪ್ಪ ಕೇಳಿದಾಗ, ಧೈರ್ಯ ಇದ್ದರೆ ಸಾಧ್ಯ, ಆದರೆ ಅದಕ್ಕೆ ಜೀವ ಕೊಡೋಕ್ಕೂ ಕೂಡ ಸಿದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ಅಪ್ಪಣ್ಣ ಹೇಳ್ತಾನೆ. ಪ್ರಾಣ ಕೊಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ನರಸಿಂಹಯ್ಯ ಹೇಳ್ತಾನೆ. ನೋಡು, ಪ್ರೇತ ವಶ ಮಾಡಿಕೊಂಡು ಅದರಿಂದ ಮಾಡಬಾರದು ಕೆಲಸವನ್ನೆಲ್ಲ ಮಾಡಿಸ್ಬೇಕು ಅಂತ ನಿನ್ನ ಉದ್ದೇಶನ ಅಂತ ಅಪ್ಪಣ್ಣ ಕೇಳಿದಾಗ, ಸೀನಪ್ಪನೂ ಮಾತಾಡಲ್ಲ, ನರಸಿಂಹಯ್ಯನೂ ಮಾತಾಡಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ದೂರ ನಡ್ಕೊಂಡು ಒಂದು ಸ್ಮಶಾನದ ಹತ್ರ ಬರ್ತಾ ಇರ್ತಾರೆ. ಆಗ ನೋಡಿ ಸೀನಪ್ಪ, ಅಲ್ಲೊಂದು ಪ್ರೇತ ಓಡಾಡ್ತಾ ಇದೆ, ಹೆಣ್ಣು ಪಿಶಾಚಿ ಅದು, ಆದರೆ ಅದು ಮೋಹಿನಿ ಜಾತಿಗೆ ಸೇರಿದ್ದಲ್ಲ ಅಂತ ಅಪ್ಪಣ್ಣ ಹೇಳ್ತಾನೆ. ಆದರೆ ನನ್ನ ಕಣ್ಣಿಗೆ ಕಾಣೋದಿಲ್ವಲ್ಲಪ್ಪ ಅಂತ ಸೀನಪ್ಪ ಹೇಳ್ತಾರೆ. ಹೌದು, ನಿನ್ನ ಕಣ್ಣಿಗೆ ಕಾಣಿಸೋಕೆ ಅದಕ್ಕೇನು ಮೈ ಇದೆಯಾ, ಆದರೆ ಅದರ ವಶ ಮಾಡಿಕೊಂಡ್ರೆ ಇನ್ನು 4 ವರ್ಷ ಕೆಲಸ ಮಾಡಬಹುದು. 4ನೇ ವರ್ಷ ಏನಾಗುತ್ತೆ ಗೊತ್ತಾ ಅಂತ ಅಪ್ಪಣ್ಣ ಕೇಳಿದಾಗ, ಏನಾಗುತ್ತೆ ಅಂತ ಸೀನಪ್ಪ ಕೇಳ್ತಾರೆ. ಇನ್ನೇನಿಲ್ಲ, ಆ ಪಿಶಾಚಿಗೆ ಇರಬೇಕಾಗಿದ್ದೋ ಅವಧಿ 4 ವರ್ಷ ಮಾತ್ರ, ಆ 4 ವರ್ಷ ಮುಗಿದು ಹೋಗುತ್ತೆ. ಹಾಗೆ ಅದರ ಈ ಪಿಶಾಚಿ ಜೀವನ ತಪ್ಪೋ ಹೊತ್ತಿಗೆ ಅದನ್ನು ವಶ ಮಾಡಿಕೊಂಡಿರೋರ ಜೀವವನ್ನು ತೆಗೆದು ಅವರಿಗೆ ಪಿಶಾಚಿ ಜನ್ಮವನ್ನು ಕೊಟ್ಟು ಅದು ಮತ್ತೆ ಈ ಪ್ರಪಂಚಕ್ಕೆ ಬರುತ್ತೆ ಅಂತ ಅಪ್ಪಣ್ಣ ಹೇಳ್ತಾರೆ. ಅಂದರೆ ನೀನು ನಿನ್ನ ಕೊನೆ ಗಳಿಗೆಯಲ್ಲಿ ನನ್ನ ಜೀವವನ್ನು ತೆಗಿತೀಯೇನೋ ಅಂತ ಸೀನಪ್ಪ ಕೇಳಿದಾಗ, ಅಯ್ಯೋ ಹಾಗಲ್ಲ ಸೀನಪ್ಪ, ನನಗೆ ಪಿಶಾಚಿಯಾಗಿ ಇರಬೇಕಾದ ಅವಧಿ ಬಹಳ ಜಾಸ್ತಿ ಇದೆ, ಅಂದರೆ
ಇನ್ನು ಸುಮಾರು 14 ವರ್ಷ ನಾನು ಹೀಗೆ ಅಲ್ದಾಡಬೇಕು. ಆದರೆ ಇನ್ನು 6 ವರ್ಷಕ್ಕೇ ನೀನು ಸತ್ತು ಹೋಗ್ತೀಯ. ಹಾಗಾಗಿ ನಿನ್ನ ಸಹವಾಸ ನನ್ನ ಕೊನೆಗಳಿಗೆ ಮೊದಲೇ ತಪ್ಪು ಹೋಗುತ್ತೆ ಅಂತ ಅಪ್ಪಣ್ಣ ಹೇಳ್ತಾನೆ. ಸರಿ, ಹಾಗಾದರೆ ಈ ಹೆಣ್ಣು ಪ್ರೇತಕ್ಕೆ 4 ವರ್ಷನ ಇರೋದು ಅಂದಾಗ ಅದಕ್ಕೂ 6 ವರ್ಷ ಅವಧಿ ಇತ್ತು. ಅದರಲ್ಲಿ ಈಗಾಗಲೇ 2 ವರ್ಷ ಕಳೆದು ಹೋಗಿದೆ ಅಂತ ಅಪ್ಪಣ್ಣ ಹೇಳ್ತಾನೆ. ಅಂದರೆ ನಮಗೆ ಆಯಸ್ಸು ಇರೋ ಹಾಗೆ ಅವಕ್ಕೂ ಇಷ್ಟೇ ವರ್ಷ ಅಂತ ಇದೆಯಾ ಅಂತ ಸೀನಪ್ಪ ಕೇಳಿದಾಗ ಹೌದು ಅಂತ ಅಪ್ಪಣ್ಣ ಹೇಳ್ತಾನೆ. ಈ ಪ್ರೇತಗಳನ್ನು ವಶ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಸೀನಪ್ಪ ಕೇಳಿದಾಗ ಅಪ್ಪಣ್ಣ ಹೇಳ್ತಾನೆ, ಹಲವಾರು ವಿಧಗಳಿದೆ. ಒಂದು ಪಿಶಾಚಿ ಇನ್ನೊಂದು ಪಿಶಾಚಿಯನ್ನು ವಶ ಮಾಡ್ಕೋಬಹುದು. ಧೈರ್ಯಶಾಲಿ ಆಗಿರೋನು ಆಗ ತಾನೇ ಸತ್ತ ಹೆಣವನ್ನು ಸ್ಮಶಾನದಲ್ಲಿ ಕಾಯ್ಕೊಂಡು ಅರ್ಧರಾತ್ರಿ ಸುಮಾರಿಗೆ ಒಂದು ಕಾಳ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂಗೆ ಬಾಯಿ ತೆರೆಯೋ ಹೆಣಕ್ಕೆ ಮದ್ಯ ಮಾಂಸಗಳನ್ನು ಹಾಕಿ ಸ್ವಲ್ಪ ಹೊತ್ತು ಕಾಯಬೇಕು. ಆಗ ಆ ಜೀವದ ಪ್ರೇತ ಮತ್ತು ಅಸಂಸ್ಕಾರದ ಆತ್ಮ ವಶ ಆಗತ್ತೆ. ಅದಲ್ಲದೆ ಭಾನುವಾರ ಭರಣಿ ನಕ್ಷತ್ರದಲ್ಲಿ ನಸುಗುನ್ನಿ ಮರಕ್ಕೆ ಪೂಜೆ ಮಾಡಿ ಬಡಗಲು ದಿಕ್ಕಿಗೆ ಕೂತ್ಕೊಂಡು ಓಂ ಕಾಳಿ, ನಿರ್ಮಲಿ, ನಿರ್ದೂತಿ, ಭೈರವಿ, ಕೋದಂಡವನ ಮೂಲಿಕ, ಸಹರಾಗಿ, ಸಾಧ್ವಿ, ಸ್ವಾಹ ಅಂತ ಹೇಳ್ಬಿಟ್ಟು 108 ಸಲ ಹೇಳಿ ಮಂತ್ರೋಚ್ಚಾರ ಮಾಡಿ ಆ ಗಿಡದ ಬೇರನ್ನು ಕಿತ್ತಿಟ್ಕೊಂಡು ಬೇಕಾದಾಗ ಅದನ್ನು ತೆಗೆದು ಕೈಗೆ ಹಚ್ಕೊಂಡ್ರೆ ಇಷ್ಟವಾದ ಪ್ರೇತವನ್ನು ಕರೆದು ಅದರಿಂದ ಬೇಕಾದ ಕೆಲಸವನ್ನು ಮಾಡಿಸ್ಕೊಳ್ಬಹುದು. ಆದರೆ ಈ ಸಾಧನೆಗೆ ಮಹಾಕಾಳಿಯಲ್ಲಿ ಹೆಚ್ಚು ಭಕ್ತಿ ಇರಬೇಕು, ಜೊತೆಗೆ ಸ್ತ್ರೀ ಸಂಘ ಮಾಡಕೂಡ್ದು ಅಂತ ಹೇಳ್ಬಿಟ್ಟು ಅಪ್ಪಣ್ಣ ಹೇಳ್ತಾನೆ. ಇಷ್ಟು ಕಷ್ಟ ಪ್ರಯತ್ನಗಳಿಂದ ಪ್ರೇತಗಳನ್ನು ವಶ ಮಾಡಿಕೊಂಡು ಯಾವ ಸುಖ ಅನುಭವಿಸ್ಬೇಕಪ್ಪ, ನಾನಂತೂ ಕಾಣೆ ಇದನ್ನು ಅಂತ ಸೀನಪ್ಪ ನಗ್ತಾನೆ. ಆಗ ನರಸಿಂಹಯ್ಯ ಹೇಳ್ತಾನೆ, ಸ್ವಾಮಿ ನನಗೆ ಆ ಹೆಣ್ಣು ಪ್ರೇತವನ್ನೇ ವಶ ಮಾಡಿ ಕೊಡಿ ಅಂತ ಕೇಳಿದಾಗ ಹಾಗಾದರೆ ನಿನಗೆ ಇನ್ನು 4 ವರ್ಷ ಆಯಸ್ಸಿರುತ್ತೆ ಅಂದ್ಬಿಟ್ಟು ಅಪ್ಪಣ್ಣ ಹೇಳ್ತಾನೆ. ಆಗಲಿ ಸ್ವಾಮಿ ಅಂತ ನರಸಿಂಹಯ್ಯ ಒಪ್ಕೊಳ್ತಾನೆ. ನೋಡು, ಆ ಪ್ರೇತಕ್ಕೆ ಸರಿಯಾಗಿ ಆಹಾರ ಕೊಡಬೇಕು, ಇಲ್ಲ ಅಂದರೆ ನಿನಗೆ ಉಳಿಗಾಲ ಇರೋಲ್ಲ ಅಂತ ಅಪ್ಪಣ್ಣ ಹೇಳ್ತಾನೆ. ಆಗಲಿ ಸ್ವಾಮಿ ಅಂತ ನರಸಿಂಹಯ್ಯ ಹೇಳ್ತಾನೆ. ಹಾಗಾದರೆ ಸೀನಪ್ಪ, ಈ ಗಂಟು ನಿನ್ನ ಹತ್ರ ಇಟ್ಕೊ, ನಾನು ಆ ಪ್ರೇತವನ್ನು ಸಂಧಾನ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪಣ್ಣ ಗಂಟನ್ನು ಪಿಟೀಲನ್ನು ಕೆಳಗಿಡ್ತಾನೆ. ಶ್ರೀನಪ್ಪ ಮತ್ತು ನರಸಿಂಹಯ್ಯ ಇಬ್ಬರು ಮೌನವಾಗಿ ನಿಂತಿರ್ತಾರೆ. ಒಂದು ಸುಮಾರು 5 ನಿಮಿಷಗಳ ನಂತರ, ಈಗ ಇವಳ ಹೆಸರು ಪಾಪಾಯಿ ಅಂತ, ತನ್ನ ಬಂಧುಗಳ ಏಳಿಗೆಯನ್ನು ಕಂಡು ಸಹಿಸಲಾರದೆ ಅಲ್ಪಮತಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಅಕಾಲ ಮೃತ್ಯುವಿಂದಾಗಿ ಇವಳು ಪಿಶಾಚಿಯಾಗಿ ಉಳ್ಕೊಂಡಿದ್ದಾಳೆ. ಪಾಪಾಯಿ ಅಂತ ಕರೆದ ತಕ್ಷಣ ಅವಳು ಓಡಿ ಬರ್ತಾಳೆ, ಹೇಳಿದ ಕೆಲಸ ಮಾಡ್ತಾಳೆ. ಆದರೆ ಅವಳು ಗಂಡಸರ ಹತ್ರ ಹೋಗೋದಿಲ್ಲ. ಹೆಂಗಸರ ಮೇಲೆ ಪ್ರಯೋಗ ಮಾಡಿದ್ರೆ ಯಾವ ಕೆಲಸ ಬೇಕಾದ್ರೂ ಇವಳು ಸಾಧಿಸ್ತಾಳೆ ಅಂತ ಹೇಳ್ಬಿಟ್ಟು ಅಪ್ಪಣ್ಣ ಹೇಳಿದಾಗ ಆಗಲಿ ಸ್ವಾಮಿ ಅಂತ ನರಸಿಂಹಯ್ಯ ಹೇಳ್ತಾನೆ. ನೋಡು, ಹೆದರ್ಕೋಬಾರ್ದು, ಇವಳಿಗೆ ಹೊತ್ತಿಗೆ ಹೊಟ್ಟೆಗೆ ಹಾಕಬೇಕು, ಇಲ್ಲಾಂದರೆ ನಿನ್ನನ್ನೇ ಹರಿದು ತಿಂದುಬಿಡ್ತಾಳೆ ಅಂತ ಅಪ್ಪಣ್ಣ ಹೇಳಿದಾಗ ಆಗಲಿ ಸ್ವಾಮಿ ಅಂದ್ಬಿಟ್ಟು ನರಸಿಂಹಯ್ಯ ವಿನಯದ ಧ್ವನಿಯಲ್ಲಿ ಮಾತು ಮುಗಿಸ್ತಾನೆ. ಆಗ ಸೀನಪ್ಪ ಕೇಳ್ತಾರೆ, ಈಗೇನು ಮಾಡ್ತೀಯಪ್ಪ, ನಮ್ಮ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಈ ರಾತ್ರಿ ನಿಮ್ಮ ಜೊತೆಲಿ ಬರ್ತೀನಿ ಸ್ವಾಮಿ, ಇನ್ನು ಸ್ವಲ್ಪ ದಿನ ನಿಮ್ಮ ಜೊತೆ ಇರಬೇಕು ಅಂತ ನನಗೆ ಆಸೆ ಅಂದ್ಬಿಟ್ಟು ನರಸಿಂಹಯ್ಯ ಕೃತಜ್ಞತೆಯಿಂದ ನುಡಿತಾನೆ. ಸರಿ, ಹಾಗೆ ಆಗಲಿ ಅಂತ ಸೀನಪ್ಪ ಹೇಳ್ತಾನೆ. ಇನ್ನು ಮಾಸ್ತಿ ಅನ್ನೋ ಊರು ಹತ್ರ ಬರುತ್ತೆ. ಸೀನಪ್ಪ ಅವ್ರು ಬಂದರು ಅಂದರೆ ಅಲ್ಲಿಯ ಜನಕ್ಕೆ ಬಹಳ ಸಂತೋಷ ಆಗ್ತಿರುತ್ತೆ. ಅದರಲ್ಲೂ ಅಯ್ಯಂಗಾರದ ಸಮುದಾಯದ ಈ ಶೀನಪ್ಪನವರ ತಿರುನಾಳ್ ಅನ್ನೋ ಹರಿಕತೆ ಕೇಳೋದು ಅಂದರೆ ಆ ಊರಲ್ಲೆಲ್ಲರಿಗೂ ಬಹಳ ಇಷ್ಟ ಆಗ್ತಾ ಇರುತ್ತೆ. ಈ ಸೀನಪ್ಪ ಅವರು ಸ್ವತಃ ಅಯ್ಯಂಗಾರರು. ಅವರು ಶ್ರೀಮದ್ ರಾಮಾನುಜಾಚಾರ್ಯರ ಜೀವನ ಚರಿತ್ರೆಯನ್ನು ಬಹಳ ರಸವತ್ತಾಗಿ ಭಕ್ತಿ ಉಕ್ಕು ಹಾಗೆ ಹೇಳ್ತಾ ಇರ್ತಾರೆ. ಒಮ್ಮೊಮ್ಮೆ ಭಕ್ತಿ ಉದ್ರೇಕದಿಂದ ಕೇಳೋರು ಕೂಡ ಕಣ್ಣೀರು ಹರಿಸೋಷ್ಟು ನೈಜವಾಗಿ ಕಲಾತ್ಮಕವಾಗಿ ಕಥೆಯನ್ನು ಸೀನಪ್ಪ ಹೇಳ್ತಾ ಇರ್ತಾರೆ. ಮಾಸ್ತಿಯ ಜನರಿಗೆ ಸೀನಪ್ಪ ಅವರು ಕೊನೆ ಪಕ್ಷ 15 ದಿನವಾದರೂ ಅಲ್ಲಿ ಬಿಡಾರ ಮಾಡಲೇಬೇಕು. ಹಾಗಾಗಿ ಇವರು ಕೂಡ 15 ದಿನ ಅಲ್ಲಿ ಉಳಿಲೇಬೇಕಾಗುತ್ತೆ. ಇವ್ರ ಜೊತೆಗೆ ನರಸಿಂಹಯ್ಯ ಕೂಡ ಇದ್ದು ಬಿಡ್ತಾನೆ. ಸೀನಪ್ಪ ಅವ್ರಿಗೆ ಆ ಊರಲ್ಲಿ ಸಲ್ತಿದ್ದಂತಹ ಗೌರವ ಉಪಚಾರವನ್ನು ಕಂಡು ನರಸಿಂಹಯ್ಯ ಅಂದ್ಕೊಳ್ತಾನೆ, ಅಲ್ಲ, ಒಬ್ಬ ಕೇವಲ ಹರಿಕತೆ ದಾಸ ಇಷ್ಟೊಂದು ಜನಪ್ರಿಯ ಆಗಿದ್ದಾನಲ್ಲ, ಎಷ್ಟೊಂದು ನೆಮ್ಮದಿ ಇದ್ದಾನಲ್ಲ ಈಗ ಅಂತ ಆಶ್ಚರ್ಯ ಪಡ್ತಿರ್ತಾನೆ. ಆ ಯೋಗ್ಯತೆ ನನಗೂ ಇದ್ದಿದ್ರೆ ಅಂತ ಕೂಡ ಕೆಲವು ಸಲ ಅಂದ್ಕೊಳ್ತಾನೆ. ಇನ್ನು ಮಾಸ್ತಿಯಲ್ಲಿ ಇದ್ದಷ್ಟು ದಿವಸನೂ ನರಸಿಂಹಯ್ಯನಿಗೂ ಶೀನಪ್ಪನವ್ರಿಗೆ ನಡೆದಷ್ಟೇ ಗೌರವವಾಗಿ ಊಟ ಉಪಚಾರಗಳು ನಡೀತಾ ಇರುತ್ತೆ. ಪಾಪ ಈ ಪ್ರೇತಕ್ಕೆ
ಆಹಾರವಾಗಿ ಏನು ಕೊಡೋದು ಅಂತ ಮೊದಲನೇ ದಿನ ಚಿಂತೆ ಆದರೆ ಆ ರಾತ್ರಿ ಅಪ್ಪಣ್ಣ ಪ್ರೇತ ಹೇಳುತ್ತೆ, ಇಲ್ಲಿವರೆಗೂ ಪಾಪ ನನ್ನ ಜೊತೆಗೆ ಇರಲಿ ಅಂದ್ಬಿಟ್ಟು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುತ್ತೆ. ಹಾಗಾಗಿ ನರಸಿಂಹಯ್ಯ ನಿಶ್ಚಿಂತೆಯಿಂದ ಇರ್ತಾನೆ. ಇನ್ನು ಮಾಸ್ತಿಯಲ್ಲಿ 15 ದಿನ ಕಳೆದ ನಂತರ ಸೀನಪ್ಪ ಅವರು ಬೇರೆ ಕಡೆಗೆ ಹೊರಡ್ತಾರೆ. ಅಲ್ಲಿಂದ ಬಾಗ್ಲೂರು, ಹೊಸೂರು, ಮುಂದಕ್ಕೆ ತಮಿಳ್ನಾಡಲ್ಲಿ ಸಂಚಾರ ಅಂತ ಕೂಡ ಎಲ್ಲ ನಿರ್ಧಾರ ಆಗೋಗಿರುತ್ತೆ. ಬಾಗ್ಲೂರಿಗೆ ಬರೋ ಹೊತ್ತಿಗೆ ನರಸಿಂಹಯ್ಯ ಅವ್ರ ಜೊತೆಗೆ ಬಂದು ಸುಮಾರು ಒಂದು 25 ದಿನಗಳು ಕಳೆದು ಬಿಟ್ಟಿರುತ್ತೆ. ನಾಳೆ ರಾತ್ರಿ ಹರಿಕಾತೆ ಆದಮೇಲೆ ಮುಂದೆ ಯಾವ ಊರಿಗೆ ಹೋಗಬೇಕು ಸ್ವಾಮಿ ಅಂತ ನರಸಿಂಹಯ್ಯ ಕೇಳ್ತಾನೆ. ಹೊಸೂರಿಗೆ ಅಂತ ಸೀನಪ್ಪ ಹೇಳ್ತಾರೆ. ಒಂದೆರಡು ಕ್ಷಣ ಮೌನವಾಗಿದ್ದು ನರಸಿಂಹಯ್ಯ ಹೇಳ್ತಾನೆ, ನಾನು ನಾಳೆ ದಿನ ಊರಿಗೆ ಹೊರಡ್ತೀನಿ ಸ್ವಾಮಿ ಅಂತ ಅಂದಾಗ, ಯಾವ ಊರಿಗೆ ಹೋಗ್ತೀಯಪ್ಪ ಅಂತ ಸೀನಪ್ಪ ಕೇಳ್ತಾರೆ. ನಮ್ಮೂರಿಗೆ ಹೋಗ್ತೀನಿ, ತುಮಕೂರು ಹತ್ರ ಒಂದು ಹಳ್ಳಿ ಅಂತ ಅವನು ಹೇಳ್ತಾನೆ. ಒಳ್ಳೇದಪ್ಪ, ಹೋಗ್ಬಿಟ್ಟು ಬಾ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, 10 ಜನಕ್ಕೆ ಸಮವಾಗಿ ನೋಡ್ಕೋ, ಎಲ್ಲರಿಗೂ ಉಪಕಾರಿಯಾಗಿ ಬಾಳು ಅಂತ ಸೀನಪ್ಪ ಹೇಳ್ತಾರೆ. ಆಗ ಅಪ್ಪಣ್ಣ ಪ್ರೇತ ಹೇಳುತ್ತೆ, ಪಾಪಾಯಿಯನ್ನು ಚೆನ್ನಾಗಿ ನೋಡ್ಕೊ, ನೀನು ಹೊತ್ತಿಗೆ ಆಹಾರ ಕೊಡ್ತಿರು, ಇಲ್ಲಾಂದರೆ ನಿನ್ನನ್ನೇ ಆಹಾರವಾಗಿ ಅವಳು ನುಂಗು ಬಿಡ್ತಾಳೆ, ಎಲ್ಲ ವಿಷಯದಲ್ಲೂ ಕೂಡ ಎಚ್ಚರಿಕೆಯಿಂದ ಇರು ಅಂತ ಹೇಳುತ್ತೆ. ನಿಶ್ಚಯ ಮಾಡಿದ ಹಾಗೆಯೇ ಮರುದಿನ ನರಸಿಂಹಯ್ಯ ಬಾಗ್ಲೂರಿನಿಂದ ಹೊರಡ್ತಾನೆ. ಸುಮಾರು 10 ಗಂಟೆ ಹೊತ್ತಿಗೆ ಮಾಲೂರು ರೈಲ್ವೆ ಸ್ಟೇಷನ್ ತಲುಪ್ತಾನೆ. ಆದರೆ ಟಿಕೆಟ್ ತಗೊಳ್ಳೋಕ್ಕೆ ದುಡ್ಡಿಲ್ಲ. ಪಾಪಾಯಿಯನ್ನು ಕರೆದು ಕೇಳೋಣ ಅಂದರೆ ಅದು ಹಗಲು ಹೊತ್ತು ಬರೋದಿಲ್ಲ. ಉಳಿದಿರೋ ಉಪಾಯ ಏನು? ನಡ್ಕೊಂಡು ಹೋಗೋದು. ಹಾಗಾಗಿ ನರಸಿಂಹಯ್ಯ ಏನು ಮಾಡ್ತಾನೆ, ರೈಲ್ವೆ ಕಂಬಿಗಳ ಪಕ್ಕದಲ್ಲೇ ಹೆಜ್ಜೆ ಹಾಕ್ಕೊಂಡು ಬೆಂಗಳೂರಿಗೆ ಅಭಿಮುಖವಾಗಿ ನಡ್ಕೊತ ಹೋಗ್ತಾನೆ. ರಾತ್ರಿ ಸುಮಾರು 8 ಗಂಟೆ ಹೊತ್ತಿಗೆ ಬೆಂಗಳೂರನ್ನು ಸೇರ್ತಾನೆ. ನೇರವಾಗಿ ಗಾಂಧಿನಗರಕ್ಕೆ ಬರ್ತಾನೆ. ಸೀತಾರಾಮಯ್ಯನವರ ಮನೆ ಒಳಗಡೆನೂ ಹೋಗ್ತಾನೆ. ಸ್ವಾಮಿ ಸ್ವಾಮಿ ಅಂತ 2 ಸಲ ಕೂಗಿದ್ರು ಕೂಡ ಯಾರೂ ಹೊರಗಡೆಗೆ ಬರೋದಿಲ್ಲ. ತಾಯಿ ಅಮ್ಮ ಅಂತ ಕೂಗ್ತಾನೆ. 5 ನಿಮಿಷ ನಂತರ ಸುಶೀಲಮ್ಮ ಹೊರಗಡೆ ಬರ್ತಾರೆ. ಯಾರಪ್ಪ ನೀನು ಅಂತ ಕೇಳಿದಾಗ, ನಾನು ನರಸಿಂಹಯ್ಯ ರಾಯರನ್ನು ನೋಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ಇಲ್ಲಪ್ಪ, ಅವರಿಲ್ಲ, ಇವತ್ತಾನೆ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ ಆಕೆ ಹೇಳ್ತಾಳೆ. ಅಯ್ಯೋ, ಏನಾಗಿದೆ ತಾಯಿ ಅವ್ರಿಗೆ ಅಂತ ನರಸಿಂಹಯ್ಯ ಕೇಳಿದಾಗ, ಏನೋ ಅವ್ರ ಕರ್ಮನಪ್ಪ ಅಂತ ಸುಶೀಲಮ್ಮ ಹೇಳ್ತಾರೆ. ಗಂಡನಿಗೆ ಇದ್ದಂತಹ ಸಕ್ಕರೆ ರೋಗ, ಉಲ್ಬಣ ಆಗಿದ್ದನ್ನು ವಿವರಿಸಿ ಹೇಳೋ ಮನಸ್ಸು ಆಕೆಗೆ ಇರೋದಿಲ್ಲ. ಅಲ್ಲದೆ ಸೀತಾರಾಮಯ್ಯ ಬದುಕೋ ಯಾವ ಲಕ್ಷಣಗಳು ಕೂಡ ಇರೋದಿಲ್ಲ. ನಾನು ಹೋಗ್ತೀನಿ ತಾಯಿ ಅಂದ್ಬಿಟ್ಟು ನರಸಿಂಹಯ್ಯ ಅಲ್ಲಿಂದ ಹೊರಟು ಪಕ್ಕದಲ್ಲೇ ಇದ್ದ ಸಾಹುಕಾರ ಶಿವಲಿಂಗಯ್ಯವರ ಮನೆಗೆ ಬರ್ತಾನೆ. ಅಲ್ಲಿ ಇವನು ಗೆಳೆಯನಾದಂತಹ ನಂದೀಶ ಇರ್ತಾನೆ. ಅವನು ಇವನನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಇವತ್ತು ರಾತ್ರಿ ಇಲ್ಲಿರ್ತೀನಿ ನಂದೀಶ ಅಂತ ನರಸಿಂಹಯ್ಯ ಹೇಳಿದಾಗ, ಓಹೋ ಧಾರಾಳವಾಗಿರಪ್ಪ, ಯಾರು ಬೇಡ ಅಂದರು ಅಂದ್ಬಿಟ್ಟು ನಂದೀಶ ಹೇಳ್ತಾನೆ. ಈಗ ನಿಮ್ಮ ಅಕ್ಕ ಮಹದೇವಮ್ಮ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ, ಸುಖವಾಗಿದ್ದಾರಪ್ಪ, ಯಾವ ಕಾಯಿಲೆನೂ ಇಲ್ಲ ಅಂತ ನಂದೀಶ ಹೇಳ್ತಾನೆ. ಅನಂತರದ ಮಾತುಕತೆಯಲ್ಲಿ ನರಸಿಂಹಯ್ಯ ಜಾಜಿಹಳ್ಳಿ ಕಥೆಯನ್ನು ಹೇಳ್ತಾನೆ. ಆನಂತರ ತಾನು ಪ್ರೇತವನ್ನು ವಶ ಮಾಡಿಕೊಂಡಿರೋ ಸಂಗತಿಯನ್ನು ಕೂಡ ಹೇಳ್ತಾನೆ. ಮುಂದೇನು ಮಾಡ್ತೀಯಾ ಅಂತ ನಂದೀಶ್ವರ ಕೇಳ್ತಾನೆ. ಮಾಡೋದೇನು, ನಮ್ಮ ಗುರುಗಳು ಮಾಡ್ತಿದ್ದ ಕೆಲಸವನ್ನೇ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.